ಬೆಳಗಾವಿಯಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಏರ್ಪಟ್ಟಿದೆ. ಜಮೀನಲ್ಲಿ ಅಂತ್ಯ ಸಂಸ್ಕಾರ ಮಾಡದಂತೆ ಕೋರ್ಟ್ನಿಂದ ಸ್ಟೇ ಆರ್ಡರ್ ಅನ್ನ ಮಾಲೀಕ ತಂದಿದ್ದಾನೆ. ಇದು ಗ್ರಾಮಸ್ಥರನ್ನ ಕೆರಳಿಸಿದಂತಹ ವಿಚಾರ ಆಗಿದೆ. ಗ್ರಾಮಸ್ಥರು ಹಾಗೂ ಜಮೀನು ಮಾಲೀಕನ ಮಧ್ಯೆ ಜಟಾಪಟಿ ಕೂಡ ಶುರುವಾಗಿದೆ. ಜಮೀನಲ್ಲಿ ಅಂತ್ಯ ಸಂಸ್ಕಾರ ಮಾಡಬಾರ್ದು ಅನ್ನೋದು ಜಮೀನು ಮಾಲೀಕನ ವಿರೋಧ ಆಗಿತ್ತು. ವಿರೋಧದ ಮಧ್ಯೆ ಕೂಡ ವಿವಾದಿತ ಜಾಗದಲ್ಲೇ ಅಂತ್ಯ ಸಂಸ್ಕಾರವನ್ನ ಗ್ರಾಮಸ್ಥರು ಪಟ್ಟು ಹಿಡಿದು ನಡೆಸಿದ್ದಾರೆ. ಗ್ರಾಮಸ್ಥರು ಹಾಗೂ ಜಮೀನು ಮಾಲೀಕನ ಮಧ್ಯೆ ಈ ಜಟಾಪಟಿ ಆಗಿರೋದು ಒಂದ್ ಕಡೆಗೆ ಸಾವು ಅಂತಹ ದುರಂತ ವಿಚಾರ, ಅದರಲ್ಲೂ ಕೂಡ ಇಲ್ಲಿ ಜಟಾಪಟಿಗಳಾಗಿದೆ. ಜಟಾಪಟಿಯ ಹಿನ್ನೆಲೆ ಏನು, ಯಾಕಾಗಿ ಇಷ್ಟೊಂದು ಕಿತ್ತಾಟ, ಇಷ್ಟೊಂದು ಸಿಟ್ಟು, ಇಷ್ಟೊಂದು ಆಕ್ರೋಶ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಬಟ್ ಅಲ್ಲಿ ಹೆಣ ಇತ್ತು, ಹೆಣದ ಮುಂದೆನೇ ಜಗಳ ಆಡೋ ಕೆಲಸ ಎಲ್ಲ ಆಗಿರೋದು ನಿಜಕ್ಕೂ ದುರ್ದೈವದ ಸಂಗತಿ. ಆದರೂ ಪಟ್ಟು ಬಿಡದಂತಹ ಗ್ರಾಮಸ್ಥರು ಆ ಜಾಗ ಏನು ಕಾಂಟ್ರವರ್ಷಿಯಲ್ ಜಾಗ ಇದೆ ಅಲ್ಲೇ ಅಂತ್ಯ ಸಂಸ್ಕಾರವನ್ನು ನಡೆಸಿದ್ದಾರೆ. ಗ್ರಾಮಸ್ಥರ ಸಮ್ಮುಖದಲ್ಲೇ ಇಲ್ಲಿ ಅಂತ್ಯ ಸಂಸ್ಕಾರ ಆಗಿದೆ. ಜಮೀನು ಮಾಲೀಕನ ವಿರೋಧವನ್ನ ಲೆಕ್ಕಿಸದೆ ಗ್ರಾಮಸ್ಥರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಇದಿನ್ಯಾವ ಹಂತಕ್ಕೆ ಮುಂದಿನ ದಿನಗಳಲ್ಲಿ ತೆಗೆದುಕೊಂಡು ಹೋಗುತ್ತೋ ನಿಜಕ್ಕೂ ಅದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಂತ್ಯಕ್ರಿಯೆ ವೇಳೆನೆ ಭಾರಿ ಹೈಡ್ರಾಮಕ್ಕೆ ಸಾಕ್ಷಿಯಾಗಿದೆ. ಜಮೀನಲ್ಲಿ ಅಂತ್ಯ ಸಂಸ್ಕಾರ ಮಾಡಬಾರ್ದು, ಕೋರ್ಟ್ನಿಂದ ಆರ್ಡರ್ ಇದೆ ಅಂತ ಮಾಲೀಕ ಹೇಳಿದ್ದಾನೆ. ಇದು ಗ್ರಾಮಸ್ಥರ ಕಣ್ಣನ್ನು ಕೆಂಪಗಾಗಿಸಿತ್ತು. ಮಾಲೀಕ ಎಷ್ಟೇ ಹೇಳಿದ್ರು ಏನು ಕೇಳಿದ್ರು ಕೂಡ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದೆ. ಸಾವಿನ ಟೈಮ್ನಲ್ಲೂ ಇಂಥದ್ದೆಲ್ಲ ಬೇಕಾ ಅಂತ ಹೇಳಿ ರೊಚ್ಚಿಗೆದ್ದಂತಹ ಗ್ರಾಮಸ್ಥರು ಅದೇ ಜಾಗದಲ್ಲಿ ಅಂತ್ಯ ಸಂಸ್ಕಾರವನ್ನು ನಡೆಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಡಿಯೋಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಈ ಜಾಗದಲ್ಲಿ ಆಗಬಾರ್ದು ಅಂತ್ಯ ಸಂಸ್ಕಾರ ಅನ್ನೋದು ಮಾಲೀಕನ ಮಾತಾಗಿತ್ತು.